ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಈ BDA ಪ್ರಾಪರ್ಟಿ ನಂಬರ್ ಅಂದ್ರೆ ವಿ.ಸಿ. ಪ್ರಾಪರ್ಟಿ ನಂಬರು 0610. ಈ ಪ್ರಾಪರ್ಟಿ ನಂಬರು ರೋಡ್ ಬಿಡ್ತು ಬಂದು ನಮಗೆ 25 ಫೀಟ್ ಟಾರ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ಅಡ್ವಾಂಟೇಜ್ ಏನು ಅಂದ್ರೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಬರುವಂತದ್ದು. 80 ಫೀಟ್ ರೋಡ್ ಪ್ಯಾರಲ್ ಅಲ್ಲಿ ಈ ಪ್ರಾಪರ್ಟಿ ಇದೆ. KSIT ಬ್ಯಾಕ್ ಸೈಡ್ ಅಲ್ಲಿ ಬರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ನಂಬರು 0610. ಇನ್ನ ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು, ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕವರ್ಡ್ ಗೇಟ್ ಇದೆ. ಒಂದು ಪಾರ್ಕಿಂಗ್ ಗೇಟ್, ಒಂದು ವಾಕಿಂಗ್ ಗೇಟು. ಇಲ್ಲೆಲ್ಲ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ಕೊಟ್ಟಿರುವಂತದ್ದು. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಸ್ಟೋನ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಬ್ಯೂಟಿಫುಲ್ ಎಲಿವೇಶನ್ ಒಂದಿಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಇರುವಂತದ್ದು. ತುಂಬಾ ಹೈಜಿನಿಕ್ ಆಗಿ ನಮಗೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನ ಮಾಡಿದ್ದಾರೆ ಈ ಪ್ರಾಪರ್ಟಿ. ಮನೆ ಬಗ್ಗೆ ಮಾತಾಡೋದಾದ್ರೆ ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಕೆಳಗಡೆ ಆಂಟಿಸ್ಕ್ಯಾಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿ ವಾಲ್ಗಳಿಗೆಲ್ಲ ನಮಗೆ ಒಂದು 4.5 ಫೀಟ್ ಒಳಗಡೆ ನಮಗೆ ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ, ವಾಷಬಲ್ ಮೇಂಟೆನೆನ್ಸ್ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ, ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ರೋಡ್ ಸೈಡ್ಗೆ ನಮಗೆ ನಾರ್ತ್ ಈಸ್ಟ್ ಬರೋದ್ರಿಂದ ಇದು ದೇವ್ರ ಮೂಲೆ. ಎಕ್ಸಾಕ್ಟ್ ನಮಗೆ ದೇವ್ರ ಮೂಲೆಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ 3 ಟ್ಯಾಪ್ ಗಳ ವ್ಯವಸ್ಥೆ, ಇಲ್ಲಿ ಒಂದು ಕಾವೇರಿಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇಲ್ಲಿ ಒಂದು ಬೋರ್ವೆಲ್ ಟ್ಯಾಪು, ಟ್ಯಾಂಕ್ ಟ್ಯಾಪು, ಕಾವೇರಿ ಟ್ಯಾಪ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಗ್ಯಾಸ್ ಪ್ರಾವಿಷನ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿರುವಂತದ್ದು. ಒಂದು ಕೋಟ್ ಪೈಂಟ್ ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳು ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಏನೇನು ಪೆಂಡಿಂಗ್ ವರ್ಕ್ಗಳಿದೆಯೋ ಅದೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿರುವಂತದ್ದು. ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಈ ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು ಗೇಟ್ ಕೂಡ ಇದೆ, MS ಗೇಟ್ ಕೂಡ ಇರುವಂತದ್ದು. ಇದು ಪಾರ್ಕಿಂಗ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಮೇಲ್ಗಡೆ ಆ ಲೈಟಿಂಗ್ ಪರ್ಪಸ್ಗೆ POP ನ ಯೂಸ್ ಮಾಡಿದ್ದಾರೆ. ಗೇಟ್ ಮಾತಾಡೋದಾದ್ರೆ ನೋಡಬಹುದು, ಫುಲ್ಲು ಕವರ್ಡ್ ಗೇಟ್ ವಿತ್ ಹೆವಿ ಗೇಜ್ ಅಲ್ಲಿ ಯೂಸ್ ಮಾಡಿರುವಂತಹ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ವೈಸ್ ಅಲ್ಲಿ ಮಾತಾಡೋದಾದ್ರೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 2x4 ವೆಟ್ರೋಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಈ ವಾಲ್ಗಳಿಗೆ ನಮಗೆ ಸ್ಟ್ರಕ್ಚರ್ ಯೂಸ್ ಮಾಡಿರುವಂತದ್ದು. ಇನ್ನ ಲೆಫ್ಟ್ ಸೈಡ್ ಬರುವಂತಹ ವಾಲ್ಗಳಿಗೆಲ್ಲ ಮೇಂಟೆನೆನ್ಸ್ ಈಸಿ, ಎಲಿವೇಶನ್ ವೈಸ್, ಲುಕ್ ವೈಸ್ ಅಲ್ಲೆಲ್ಲ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಡೋರ್ ಬಂದು ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಸೂರ್ಯ ದಿಕ್ಕಿನ ಬಾಗ್ಲಿದು. ವಾಸ್ಕಲ್ ಮಾತಾಡೋದಾದ್ರೆ 4x9 ಹೆವಿ ಗೇಜ್, ಹೆವಿ ಬಿಗ್ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ವಾಸ್ಕಲ್ ಪಕ್ಕದಲ್ಲಿ ಏನು ನಮಗೆ ಕ್ಲೋಸ್ಡ್ ಡೋರ್ ಇದೆಯಲ್ಲ, ಈ ಗ್ಲಾಸ್ ಇದೆಯಲ್ಲ, ಇಲ್ಲಿ ನಮಗೆ SS ನ ಯೂಸ್ ಮಾಡಿದ್ದಾರೆ. ಇದು ತುಂಬಾ ರೇರು, ತುಂಬಾ ಜನ ಯೂಸ್ ಮಾಡೋದು. ಇವರು SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಮೇಲೆ ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಎಂಟ್ರಿ ಆಗಿದ ತಕ್ಷಣ ಇದೇನಪ್ಪ ಇದು ಓಪನ್ ಆಗಿದೆ ಅಂತ ಅನ್ಬೋದು. ಇದನ್ನ ಮಾಡೋ ರೀತಿಯಲ್ಲಿ ನಾವು ಡೆಕೋರೇಟ್ ಮಾಡಿದ್ರೆ ಮನೆಗೆ ಅಂದ ಇದ್ರಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಕೊಂಡ್ರು, ಹಾಗೆ ಅಕ್ವೇರಿಯಂ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಅಲ್ಲಿ ನಮಗೆ ಈ ಮನೆಗೆ ಒಂದು ಅಂದ ಅಂತ ಹೇಳ್ಬೋದು. ಆ ಪರ್ಪಸ್ಗೆ ಅವರು ಓಪನ್ ಮಾಡಿ ಬಿಟ್ಟಿರುವಂತದ್ದು. ಇನ್ನ ಹಾಲ್ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ನಮಗೆ ಒಂದು ಪ್ರಾವಿಷನ್ ಮಾಡಿಕೊಟ್ಟಿರುವಂತದ್ದು. ಸೆಂಟ್ರಲಿ ಟೀ ಟೇಬಲ್ ಇಟ್ಕೊಂಡ್ರು, ಓಡಾಡಕ್ಕೆ ತುಂಬಾ ಜಾಗ ಇದೆ. ರೋಡ್ ಸೈಡ್ ಗೆ ಬರುವಂತಹ ವೆಂಟಿಲೇಷನ್ ಗೆ ಯೂಸ್ ಮಾಡಿರುವಂತಹ ಟೀ ಕುಡ್ ಫ್ರೇಮ್ ಅಲ್ಲಿ ಯೂಸ್ ಮಾಡಿರುವಂತಹ ಒಂದು ಬಿಗ್ ಸೈಜ್ ವಿಂಡೋ. ಮೇಲ್ಗಡೆ ಕೂಡ ಅಷ್ಟೇ WPC ವರ್ಕ್ ವಿತ್ POP ವಿತ್ LED ಲೈಟ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಟಿವಿ ಕ್ಯಾಬಿನೆಟ್ ಬಗ್ಗೆ ಮಾತಾಡೋದಾದ್ರೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್. ಡೋರ್ ಏನಾದ್ರು ಕ್ಲೋಸ್ ಮಾಡಿದ್ರೆ ಈ ವಾಲ್ ಇಂದ ಪೂಜಾ ಮನೆ ವಾಲ್ ವರೆಗೂ ಕೂಡ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಬರುತ್ತೆ. ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಇನ್ ಕೆಳಗಡೆ ನಮಗೆ 3 ಡ್ರಾಯರ್ ಬಾಕ್ಸ್ ಗಳು ವಿತ್ ಕೇಬಲ್ ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಸ್ಪೇಸ್ ನಮಗೆ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಬರುವಂತದ್ದು ನಮಗೆ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗದಲ್ಲಿ ಇರುವಂತಹ ಪೂಜಾ ಮನೆ. ಫ್ಲೋರಿಂಗು ಗ್ರಾನೈಟ್ ಇದೆ. ವಾಲ್ಗಳಿಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಅಲ್ಲಿ ಒಂದು
ಗ್ಲಾಸ್ ಒಂದು ಬರಬೇಕು, ಆ ಗ್ಲಾಸ್ ಒಂದು ಪೆಂಡಿಂಗ್ ಇದೆ, ಅದನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇನ್ನು ಡೋರ್ ಬಗ್ಗೆ ಮಾತಾಡೋದಾದ್ರೆ ಈ ಪೋರ್ಷನ್ ಅಲ್ಲಿ ಟೀಕ್ ಡೋರು ಟೀಕ್ ಫ್ರೇಮು ವಿತ್ ಟಫನ್ ಗ್ಲಾಸು ವಿತ್ ವುಡ್ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರುತ್ತೆ, ಫ್ರೇಮ್ ಬಂದು ನಮಗೆ ಟೀಕ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಬರುವಂತದ್ದೇ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಅಗ್ನಿ ಮೂಲೆಗೆ ಕರೆಕ್ಟಾಗಿ ನಮಗೆ ಅಗ್ನಿ ಮೂಲೆಗೆ ಕಿಚನ್ನ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಸೆಮಿ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ನೋಡಿ, ಡಾರ್ಕ್ ಇದೆ, ಲೈಟ್ ಇದೆ, ಮತ್ತೆ ಲೈಟ್ ಇದೆ. ಸೆಂಟ್ರಲಿ ಟೈಲ್ಸ್ ಬಂದ್ಬಿಟ್ಟು ನಮಗೆ ಯೂಸ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಈಸಿ. ಕೆಳಗಡೆ ಲಾಫ್ಟ್ ಗಳೆಲ್ಲ ಇದೆ, ಮೇಲ್ಗಡೆ ಕೂಡ ನಮಗೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ ಎಲ್ಲ ಕೊಟ್ಟಿದ್ದಾರೆ. ವಿತ್ ಗ್ಲಾಸ್ ಡೋರ್ ಗಳೆಲ್ಲ ನಮಗೆ ಕೊಟ್ಟಿರುವಂತದ್ದು. ಆಕ್ವಾಗಾರ್ಡ್ಗೆ ಮತ್ತೆ ಚಿಮ್ಮಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಈ ಕಿಚನ್ ಏರಿಯಾದಲ್ಲಿ. ಈ ಸ್ಪೇಸ್ ಏನ್ ಕಾಣಿಸ್ತಿದೆ, ಈ ಸ್ಪೇಸ್ ಅಲ್ಲಿ ನಮಗೆ ಫ್ರಿಡ್ಜ್ ಕೂಡ ಇಟ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲೂ ಕೂಡ ನಾವು ಫ್ರಿಡ್ಜ್ ನ ಇಟ್ಕೋಬಹುದು. ಎರಡ್ ಕಡೆಗೂ ಕೂಡ ನಮಗೆ ಪಾರ್ಟಿಷನ್ ಮಾಡಿದ್ದಾರೆ, ಪಾಯಿಂಟ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಾವು ಹೆಂಗ್ ಬೇಕಾದ್ರೂ ನಾವು ಮಾಡಿಫೈನ ಮಾಡ್ಕೊಬಹುದು. ಇಲ್ಲಿ ಗ್ಲಾಸ್ ಕಾಣಿಸ್ತಿದೆಯಲ್ಲ, ಈ ಗ್ಲಾಸೇ ಪೂಜಾ ಮನೆಗೆ ಸೀಲಿಂಗ್ ಅಲ್ಲಿ ಹೋಗುವಂತಹ ಗ್ಲಾಸ್ ಅದು. ಇದು ಬಂದು ನಮಗೆ ಡೈನಿಂಗ್ ಸೆಟಪ್ ಏರಿಯಾ ಬರುತ್ತೆ. ಪಿಂಗಾಣಿ ಐಟಮ್ಸ್ ಗಳೆಲ್ಲ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ವಿತ್ ಇಂಟೀರಿಯರ್ ಸ್ಟೋರೇಜ್ ಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮಗೊಂದು ಮಿರರ್ ಕೊಟ್ಟಿದ್ದಾರೆ, ಮಿರರ್ ಕೆಳಗಡೆ ಈ ಏನ್ ಗ್ರಾನೈಟ್ ಇದೆಯಲ್ಲ, ಈ ಗ್ರಾನೈಟ್ ಅಲ್ಲಿ ನಮಗೊಂದು ಹ್ಯಾಂಡ್ ಬೌಲ್ ಒಂದು ಬರುತ್ತೆ, ಹ್ಯಾಂಡ್ ಬಾಟ್ಸ್ ಒಂದು ಬೋಲ್ ಬರುತ್ತೆ, ವಿತ್ ಸ್ಟೋರೇಜ್ ಪರ್ಪಸ್ಗೆ ಕೂಡ ನಮಗೆ ಕೊಟ್ಟಿದ್ದಾರೆ. ಇನ್ನು ಡೈನಿಂಗ್ ಏರಿಯಾ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ಒಂದು 10 ಜನ ಕುತ್ಕೊಂಡು ಊಟ ಮಾಡಬಹುದು, ಅಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಮಾಮೂಲಿ POP ವಿತ್ LED ಲೈಟ್ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಮಾಮೂಲಿ ತುಂಬಾ ಜನ ರಿಕ್ವೈರ್ಮೆಂಟ್ ಇರೋದೇ ಈ ಯುಟಿಲಿಟಿ, ಡಿಶ್ ವಾಶ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಮಾರ್ಬಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮೇನ್ ಬೇಕಾಗಿರೋದು ಈ ಯುಟಿಲಿಟಿ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನಾವು ಸಿಂಕ್ ಬೇಕಾದ್ರೆ ಸಿಂಕ್ ಹಾಕೋಬಹುದು. ಟಫನ್ ಗ್ಲಾಸ್ ಅಂತೀನಿ, ಟೈಲ್ಸ್ ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಅದು ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತದ್ದು, ಗ್ಯಾಪ್ ಇಟ್ಟಿದ್ದಾರೆ, ವಿತ್ ಅಪಾಕ್ಸಿ ಕೂಡ ನಮಗೆ ಆಗಿದೆ. ಆಂಟಿಸ್ಕೇಟ್ ವೆಟರ್ ಪ್ಯಾಟರ್ನ್ಸ್ ಕೂಡ ನಮಗೆ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಸೇಫ್ಟಿ ವೈಸ್ ಅಲ್ಲಿ ಮಾತಾಡೋದಾದ್ರೆ MS ಗ್ರಿಲ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಆಗೋಗಿದೆ, ಎಲ್ ಶೇಪ್ ಅಲ್ಲಿ ಫುಲ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿರೋ ಡೋರ್ ಫ್ರೇಮ್ಸ್ ಗಳೆಲ್ಲ ನಮಗೆ ಟೀಕ್ ವುಡ್ ಬರುತ್ತೆ. ಇದು ಬಂದು ನಮಗೆ ಒಂದು ಕಾಮನ್ ಬಾತ್ರೂಮ್. ಇದು 2x4 ವೆಟರ್ ಪ್ಯಾಟರ್ನ್ಸ್, ಆಂಟಿಸ್ಕೇಟ್ ವೆಟರ್ ಪ್ಯಾಟರ್ನ್ಸ್ ನ ಯೂಸ್ ಮಾಡಿದ್ರೆ ಜಸ್ಟ್ ಒಂದು ಟಾಯ್ಲೆಟ್ ಪರ್ಪಸ್ ಗೆ ಯೂಸ್ ಆಗುವಂತಹ ಜಸ್ಟ್ ಒಂದು ಚಿಕ್ಕ ಕಾಮನ್ ಬಾತ್ರೂಮ್ ಇದು. ಈ ಪೋರ್ಷನ್ ಫ್ರೇಮ್ ನೋಡಿ, ಇದು ಕಿಚನ್ ಗೆ ಮತ್ತೆ ಹಾಲ್ಗೆ ಬೈಫರ್ಕೇಶನ್ ಮಾಡುವಂತಹ ಏರಿಯಾ ಇದು. ಇಲ್ಲೆಲ್ಲ ಫುಲ್ ನಮಗೆ ಇಂಟೀರಿಯರ್ ಮಾಡಿದ್ದಾರೆ. 3 ಫೋಟೋ ಫ್ರೇಮ್ ಇಟ್ಕೊಳ್ಳೋಕೆ ಒಂದು ಜಾಗ ಕೂಡ ನಮಗೆ ಮಾಡಿರುವಂತದ್ದು ಚೆನ್ನಾಗಿ ಬಂದಿದೆ. ನಾರ್ತ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತದ್ದು, ಮೆಟ್ರೋ ಹತ್ರದಲ್ಲಿದೆ. ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಗ್ರಾನೈಟ್ ಅಲ್ಲಿ ನಮಗೆ 45 mm ಯೂಸ್ ಮಾಡಿರುವಂತದ್ದು. ಸೆಂಟ್ರಲ್ ಎಲ್ಲ ನಮಗೆ ರೆಡ್ ಕಲರ್ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಇಂಟೀರಿಯರ್ ಮಾಡಿರುವಂತಹ ಸ್ಟಡಿ ಯೂನಿಟ್ ಇದು. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ಬುಕ್ ರ್ಯಾಕುಗಳು ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಓಪನ್ ಇಂಟು ಮಾಡುವಂತಹ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಓಪನ್ ಇದೆ, ಇಲ್ಲೂ ಕೂಡ ನಮಗೆ ಓಪನ್ ಇಂಟು ಕ್ಲೋಸ್ ಇದೆ. ಶೆಲ್ಫ್ಗಳು ಬೇಕಾದ್ರೆ ಶೆಲ್ಫ್ಗಳು ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಇನ್ನು ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕುಬೇರಿನ ಮೂಲೆಯಲ್ಲಿ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಪ್ರೊವೈಡ್ ಮಾಡಿ ಓಡಾಡಕ್ಕೆ ತುಂಬಾ ಜಾಗ ಇರುವಂತಹ ರೂಮ್ ಅಕಾಮಿಡೇಷನ್ ಕೂಡ ಮಾಡಿರುವಂತದ್ದು. POP ವಿತ್ LED ಲೈಟು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಲ್ಲಿ ವೆಂಟಿಲೇಷನ್ಗೋಸ್ಕರ ನಮಗೆ ವಿಂಡೋ, ಆ ವಿಂಡೋ ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಎಕ್ಸಾಕ್ಟ್ ನಮಗೆ ವೆಸ್ಟ್ಗೆ ತಲೆ ಇಟ್ಕೊಳ್ತೀವಿ, ಈಸ್ಟ್ಗೆ ಟಿವಿ ನೋಡ್ತೀವಿ. ಈ ಪೋರ್ಷನ್ ನೋಡಬಹುದು ಫುಲ್ ಟಿವಿ ಯೂನಿಟ್ ಇದು. ದೊಡ್ಡದಾಗಿರುವಂತಹ ಟಿವಿ ಕೂಡ ಈ ರೂಮ್ ಅಲ್ಲಿ ನಾವು ಮೌಂಟ್ ಮಾಡಬಹುದು, ಅಷ್ಟು ಜಾಗ ಇದೆ. ಈ ಟಿವಿ ಯೂನಿಟ್ ಪಕ್ಕದಲ್ಲೇ ಬರುವಂತದ್ದು ನಮಗೆ ಅಟ್ಯಾಚ್ ಬಾತ್ರೂಮ್ ಪ್ಲಸ್ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಬಂದು ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಇದು ಪಕ್ಕದಲ್ಲಿ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮ್. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟರ್ ಪ್ಯಾಟರ್ನ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ರೂಮು ಇನ್ನ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಸಾಕಾಗಿದೆ. ಅದೇ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ಜಾಗ ಬಿಟ್ಟಿರುವಂತದ್ದು. ಅದ್ರ ಆಪೋಸಿಟ್ ಅಲ್ಲೇ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಈ ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡಬಹುದು, ಅಷ್ಟು ಜಾಗ ಈ ಲೊಕೇಶನ್ ಅಲ್ಲಿ ಇದೆ ನೋಡಿ. ತುಂಬಾ ಜಾಗ ಇದೆ. ಮಾಮೂಲಿ 2 ಸ್ಲೈಡಿಂಗ್ ಡೋರು, ಲೆಫ್ಟ್ ಸೈಡ್ ಅಲ್ಲೂ ಸ್ಟೋರೇಜ್ ಇದೆ, ರೈಟ್ ಸೈಡ್ ಅಲ್ಲೂ ಸ್ಟೋರೇಜ್ ಇದೆ. ರೈಟ್ ಸೈಡ್ ಅಲ್ಲಿ ನಮಗೆ ಸ್ಟೋರೇಜ್ ಅಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ, ಇದು ಕ್ಲೋಸ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಏರಿಯಾ.
ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರೊವೈಡ್ ಮಾಡಿ, ಮೇಲ್ಗಡೆ ಎಲ್ಲ ನಮಗೆ ಲಾಫ್ಟ್ ಗಳು ಕೊಟ್ಟಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ, ಲುಕ್ ವೈಸ್ ಅಲ್ಲಿ ಪಿಒಪಿ ವಿತ್ LED ಲೈಟ್ ವರ್ಕ್ಗಳು ಕೂಡ ನಮಗೆ ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗಿರೋದ್ರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ನಮಗೆ ಬಾಲ್ಕನಿ ಬರುತ್ತೆ. ಇದು ಬಾಲ್ಕನಿ ನಾರ್ತ್ ಈಸ್ಟ್ ಅಲ್ಲಿ ಬರುವಂತದ್ದು. ಟೈಲ್ಸ್ ನ ಯೂಸ್ ಮಾಡಿದರೆ, ಫ್ಲೋರಿಂಗ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಅದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಅಟ್ಯಾಚ್ ಬಾತ್ರೂಮ್. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ತರ ಏನಿಲ್ಲ, ಎಲ್ಲ ನಮಗೆ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಸ್ಕೈಲೈಟ್. ಲೈಟ್ ಜಾಸ್ತಿ ಆದ್ರೆ ಫ್ಲಿಕರಿಂಗ್ ಬರುತ್ತೆ. ಸ್ವಲ್ಪ ಬ್ರೈಟ್ನೆಸ್ ತಗೊಳ್ತೀನಿ. ಸ್ಕೈಲೈಟ್ ಎಕ್ಸಾಕ್ಟ್ 3ನೇ ಫ್ಲೋರ್ ಎಂಟ್ರಿ ಆಗ್ತಾ ಇದೀನಿ ಈ ಪೋರ್ಷನ್ ಅಲ್ಲಿ. ಇನ್ನ 3ನೇ ಫ್ಲೋರ್ ಅಲ್ಲಿ ಎಂಟ್ರಿ ಆದ್ರೆ ರೈಟ್ ಸೈಡ್ ಅಲ್ಲಿ ನಮಗೆ 2ನೇ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಕ್ಸಾಕ್ಟ್ ಕುಬೇರ ರೂಮ್ ಅಲ್ಲಿ ಬರುವಂತಹ 2ನೇ ಮಾಸ್ಟರ್ ಬೆಡ್ರೂಮ್ ಇದು. ಈ ರೂಮ್ ಅಲ್ಲೂ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಗೆ ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ಇಟ್ಕೊಳ್ಳೋದಕ್ಕೆ, ಐಟಮ್ ಇಟ್ಕೊಳ್ಳೋಕೆ ವಿತ್ ಲಾಫ್ಟ್, ಪಿಒಪಿ ವಿತ್ LED ಲೈಟ್, ಟಿವಿ ಯೂನಿಟ್. ಬಟ್ ಇಲ್ಲೇನು ಅಂದ್ರೆ ಟಿವಿ ಯೂನಿಟ್ ಇಲ್ಲ ನೋಡಿ. ಅದರಿಂದ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಪೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿದೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಮಾಸ್ಟರ್ ಬೆಡ್ರೂಮ್ ಗಳು ಬಂದಿರುವಂತ. ಮಾಮೂಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮ್. ತುಂಬಾ ಪ್ರೀಮಿಯಾಗಿ ಬಂದಿದೆ ಮನೆ. ಮೆಟ್ರೋ ಹತ್ರದಲ್ಲಿ ಸಿಗ್ತಾ ಇದೆ. BDA ಪ್ರಾಪರ್ಟಿ ಆಗಿದೆ. ಹೋಗೋ ವೈಟಿಗೆ 90% ಲೋನ್ ಆಗುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಅಲ್ಲಿ ನಮಗೆ ಬರುವಂತದ್ದೇ ಸಿಟ್ಟಿಂಗ್ ಏರಿಯಾ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ಫುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಗೆ ಈ ಪೋರ್ಷನ್ ಒಂದು ಪ್ರೊವೈಡ್ ಮಾಡಿರುವಂತದ್ದು ಜಾಗ ವಿತ್ ಟೈಲ್ಸ್ ಎಲ್ಲ ಯೂಸ್ ಮಾಡಿ ಸಪರೇಟ್ ಆಗಿ ಇಟ್ಬಿಟ್ಟಿದ್ದಾರೆ ಇದು ವಾಷಿಂಗ್ ಮಿಷಿನ್ ಗೆ. ಮೇಲ್ಗಡೆ ಸೀಲಿಂಗ್ ವಿತ್ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡಿ, ತುಂಬಾ ಮನೆಗಳಾಗಿದೆ. ಅಪಾರ್ಟ್ಮೆಂಟ್ ಮನೆ ಇಟ್ಮಂಡಕದಲ್ಲಿರುವಂತಹ ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್, ಆರನಗರದಲ್ಲಿ ಬರುವಂತಹ ಆರುಮಗ ದೇವಸ್ಥಾನ ಕೂಡ ನಮಗೆ ಕಾಣಿಸುತ್ತೆ ಈ ಲೊಕೇಶನ್ ಇಂದ. ಇನ್ನು ಟೆರೆಸ್ ಮೇಲೆ ಹೋದ್ರೆ ಮೆಟ್ರೋ ಕೂಡ ಕಾಣಿಸುತ್ತೆ. ಅಷ್ಟು ಇದರಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ತುಂಬಾ ಲವ್ಲಿ ಲೊಕೇಶನ್ ಅಂತಾನೆ ಹೇಳ್ಬೋದು. ಫುಲ್ ಸಿಟ್ಟಿಂಗ್ ಏರಿಯಾ ಇದು. ಆಮೇಲೆ ಗಾರ್ಡನ್ ಏರಿಯಾ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಅಟ್ಮಾಸ್ಫಿಯರ್ ನಾವು ಇಲ್ಲಿನ ಬಿಲ್ಡ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಔಟರ್ ಲೊಕೇಶನ್ ಅಂತೂ ಹೇಳೋದೇ ಇಲ್ಲ. ಫುಲ್ ಡೆವಲಪ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಮತ್ತೆ ಟೆರೆಸ್ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರ್ ನ ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಯಾವುದೇ ರೀತಿ ರೈನ್ ವಾಟರ್ ಬರ್ದಿರ, ಬೇರೆಯವ್ರು ಯಾರು ಆ ಕಡೆಯಿಂದ ಜಂಪ್ ಮಾಡಿ ಮನೆ ಒಳಗಡೆ ಬರ್ದಿರೋ ತರ ಒಂದು ಸೇಫ್ಟಿ ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಅಲ್ಲಿ ಮೇಲ್ಗಡೆ ಹೋದ್ರೆ ಆರಾಮಾಗಿ ನಾವು ಮೆಟ್ರೋ ನೋಡ್ಬೋದು. ಅಷ್ಟು ಹತ್ರದಲ್ಲಿ ನಮಗೆ ಕಾಣಿಸುತ್ತೆ ಮೆಟ್ರೋ. ಅಷ್ಟು ಇದರಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಇದು ಒಳ್ಳೆ ಲೊಕೇಶನ್ ಅಲ್ಲಿ ಬರ್ತಾ ಇರುವಂತದ್ದು. ಪ್ರಾಪರ್ಟಿ ನಂಬರ್ ಬಂದು ನಮಗೆ VC0610 ಬರುತ್ತೆ. ಆ ನಂಬರ್ ಹೇಳೋ ಸಾಕು, ಇದೇ ಪ್ರಾಪರ್ಟಿ ಅಂತ ಐಡೆಂಟಿಫೈ ಮಾಡಿ ಈ ಪ್ರಾಪರ್ಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ನಿಮ್ಗೆ ಫುಲ್ ಮಾಹಿತಿ ಬೇಕು, ಮತ್ತೆ ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕು ಅಂದ್ರೆ ನನ್ನ ರೈಟ್ ಸೈಡ್ ಅಲ್ಲಿ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.